ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ರಾಶಿಚಕ್ರದ ಅತ್ಯಂತ ನಿಗೂಢ, ಸಂಪೂರ್ಣ ದೈವಿಕ, ಆದರೆ ಅಷ್ಟೇ ತಪ್ಪು ತಿಳುವಳಿಕೆಗೆ ಒಳಗಾಗಿರೋ ವೃಶ್ಚಿಕ ರಾಶಿಯವರ ಆಳವಾದ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಇಲ್ಲೊಂದು ಬಹುಮುಖ್ಯವಾದ ಪ್ರಶ್ನೆ ಕಾಡುತ್ತೆ ಅಲ್ವಾ? ವೃಶ್ಚಿಕ ರಾಶಿಯವರು ಇದ್ದಕ್ಕಿದ್ದಂತೆ ಯಾವುದೇ ಮುನ್ಸೂಚನೆ ಕೊಡದೆ ತಮ್ಮ ಪ್ರೀತಿಪಾತ್ರರು, ಸ್ನೇಹಿತರು ಅಥವಾ ಕೆಲಸದಿಂದ ಸಂಪೂರ್ಣವಾಗಿ ಯಾಕೆ ದೂರ ಹೋಗ್ತಾರೆ? ಇದು ಸುಮ್ಮನೆ ನಡೆಯೋ ಕಾಕತಾಳೀಯ? ಖಂಡಿತ ಅಲ್ಲವೇ ಅಲ್ಲ. ಇದೊಂದು ಆಳವಾದ ದೈವಿಕ ಎಚ್ಚರಿಕೆ ಅಂತಲೇ ಹೇಳ್ಬೋದು. ಇದರ ಹಿಂದಿನ ಅಸಲಿ ರಹಸ್ಯ ಏನು ಅಂತ ಬಿಡಿಸಿ ನೋಡೋಣ. ಮೊದಲನೇ ವಿಭಾಗ, ದಿಢೀರ್ ಮೌನ ನಿರ್ಗಮನ. ಸಮಾಜ ವೃಶ್ಚಿಕ ರಾಶಿಯವರ ಈ ದಿಢೀರ್ ಮೌನವನ್ನ ಹೇಗೆ ಕಠೋರವಾದ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಸಮಾಜ ಇವರನ್ನ ನೋಡಿ ಇವರಿಗೆ ಅಹಂಕಾರ ಬಂದಿದೆ, ತುಂಬ ಸೊಕ್ಕು ಅಂತ ಅಂದ್ಕೊಳ್ಳುತ್ತೆ. ಆದರೆ ವಾಸ್ತವ ಏನ್ಗೊತ್ತಾ? ಅವರು ತಮ್ಮ ಸುತ್ತ ಕಟ್ಕೊಳ್ಳೋ ಈ ಭೌತಿಕ ಮತ್ತು ಮಾನಸಿಕ ಕೋಟೆ ಇದೆಯಲ್ಲ, ಅದು ಖಂಡಿತ ಅಹಂಕಾರ ಅಲ್ಲ. ಅದು ಆಳವಾದ ಹೀಲಿಂಗ್, ಅಂದರೆ ಗುಣಪಡಿಸುವಿಕೆಯ ಸಮಯ. ಹಾಗೂ ತಮ್ಮ ಮುಂದಿನ ಅತಿದೊಡ್ಡ ಹೆಜ್ಜೆಗಾಗಿ ಅವರು ಮಾಡ್ತಿರೋ ಸಂಪೂರ್ಣ ದೈವಿಕ ಸಿದ್ಧತೆ. ಮುಂದಿನ ಭಾಗ, ಮಂಗಳ ಮತ್ತು ಕೇತು ಗ್ರಹಗಳ ಆಂತರಿಕ ಸಂಘರ್ಷ. ಜಲತತ್ವದ ಈ ರಾಶಿಯ ಹೊರಗಿನ ಆ ಮೌನದ ಹಿಂದಿರೋ ಅಸಲಿ ಕಾರಣವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಒಳಗೆ ನಡೀತಿರೋ ಆ ಭಾರಿ ಗ್ರಹಗಳ ಹಗ್ಗಜಗ್ಗಾಟವನ್ನ ನಾವು ಗಮನಿಸಲೇಬೇಕು. ಇಲ್ಲಿ ಆಸಕ್ತಿದಾಯಕ ವಿಚಾರ ಏನಂದ್ರೆ, ಒಂದೆಡೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಿದ್ದಾನೆ. ಈತ ಹೋರಾಡುವ ಮನೋಭಾವ ಇರೋ, ಅಪಾರ ಶಕ್ತಿ ತುಂಬಿರೋ ಒರಟು ಸೈನಿಕ. ಆದರೆ ಇನ್ನೊಂದೆಡೆ ಕೇತು ಇದ್ದಾನೆ. ಈತ ಎಲ್ಲವನ್ನೂ ಬಿಟ್ಟು ಮೌನವಾಗಿ ಆತ್ಮಾವಲೋಕನ ಮಾಡೋ ಒಬ್ಬ ವಿರಕ್ತ ಸನ್ಯಾಸಿ. ಈ ಎರಡೂ ಸಂಪೂರ್ಣ ವಿರುದ್ಧ ಶಕ್ತಿಗಳಿಂದಾಗಿಯೇ ವೃಶ್ಚಿಕ ರಾಶಿಯವರ ಮನಸ್ಸು ಮೇಲ್ನೋಟಕ್ಕೆ ಶಾಂತ ಸರೋವರದ ಥರ ಕಂಡ್ರೂ ಒಳಗೆ ಕುದಿಯುವ ಜ್ವಾಲಾಮುಖಿಯಂತೆ ಇರುತ್ತೆ. ಮೂರನೇ ವಿಭಾಗ, ಮೌನವೆಂಬ ಬ್ರಹ್ಮಾಸ್ತ್ರ. ಈ ಆಂತರಿಕ ಸಂಘರ್ಷ ಇದೆಯಲ್ಲ, ಅದು ವೃಶ್ಚಿಕ ರಾಶಿಯವರು ತಾವು ಇಡೀ ಪ್ರಪಂಚ ಅಂತ ನಂಬಿದವರಿಂದಲೇ ದ್ರೋಹಕ್ಕೊಳಗಾದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಿರ್ಧರಿಸುತ್ತೆ. ನಂಬಿದವರಿಂದ ದ್ರೋಹವಾದಾಗ ಅವರ ಹೃದಯ ಅಕ್ಷರಶಃ ಕಲ್ಲಾಗಿಬಿಡುತ್ತೆ. ಆ ಮೌನವಾದ ನಿರ್ಗಮನವೇ ಅವರ ಅತ್ಯಂತ ದೊಡ್ಡ ಶಸ್ತ್ರ. ಹೌದು, ಬೆನ್ನಿಗೆ ಚೂರಿ ಹಾಕಿದಾಗ ಅವರು ಬೇರೆಯವರ ಥರ ರಸ್ತೆಗೆ ಬಂದು ಕಿರಚಾಡಲ್ಲ ಅಥವಾ ಜಗಳ ಆಡಲ್ಲ. ಬದಲಾಗಿ ಆ ಸಂಪೂರ್ಣ ಮೌನವನ್ನೇ ಅಸ್ತ್ರವನ್ನಾಗಿಸಿ ದ್ರೋಹ ಮಾಡಿದ ವ್ಯಕ್ತಿಯ ಅಸ್ತಿತ್ವವನ್ನೇ ತಮ್ಮ ಜೀವನದಿಂದ ಶಾಶ್ವತವಾಗಿ ಕತ್ತರಿಸಿ ಹಾಕ್ತಾರೆ. ಇಲ್ಲೊಂದು ಗುಪ್ತ ಸತ್ಯವಿದೆ, ಗಮನಿಸಿ. ಈ ಒಂಟಿತನ ಅನ್ನೋದು ಒಂದು ಪಕ್ಕಾ ಲೆಕ್ಕಾಚಾರದ ತಂತ್ರ. ಇದು ಅತಿಯಾಗಿ ಅಸೂಯೆ ಪಡುವ ನೆಗೆಟಿವ್ ಸಂಬಂಧಿಕರು, ಅದರಲ್ಲೂ ವಿಶೇಷವಾಗಿ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರಿಂದ ತಮ್ಮ ಎನರ್ಜಿಯನ್ನ ಕಾಪಾಡಿಕೊಳ್ಳಲು ಅವರು ಕಟ್ಕೊಂಡಿರೋ ಒಂದು ಅದ್ಭುತ ರಕ್ಷಾ ಕವಚ. ಮುಂದಿನ ವಿಭಾಗ, ಫೀನಿಕ್ಸ್ ಪುನರ್ಜನ್ಮ. ಇವರ ಈ ನೋವು ಮತ್ತು ಉದ್ದೇಶಪೂರ್ವಕವಾಗಿ ಇರೋ ಏಕಾಂತ ಇದೆಯಲ್ಲ, ಅದು ಜ್ಯೋತಿಷ್ಯದ ಅತ್ಯಂತ ಶಕ್ತಿಶಾಲಿ ಪ್ರಕ್ರಿಯೆಯೊಂದಕ್ಕೆ ಬೇಕಾದ ಇಂಧನವನ್ನು ಒದಗಿಸುತ್ತೆ. ಇಲ್ಲಿ ಜ್ಯೋತಿಷ್ಯದ 8ನೇ ಮನೆಯ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. 8ನೇ ಮನೆ ಅಂದರೆ ಅದು ಮೃತ್ಯು, ರಹಸ್ಯ ಮತ್ತು ಪುನರ್ಜನ್ಮದ ಮನೆ. ಹಳೆಯ ವ್ಯಕ್ತಿತ್ವ ಸಂಪೂರ್ಣವಾಗಿ ನಾಶವಾಗಿ ಹೊಸ ಪ್ರಬಲವಾದ ವ್ಯಕ್ತಿತ್ವ ಹುಟ್ಕೊಳ್ಳೋದನ್ನ ಇದು ಸೂಚಿಸುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಒಂದೇ ಜೀವಿತಾವಧಿಯಲ್ಲಿ ಕನಿಷ್ಠ 3ರಿಂದ 4 ಬಾರಿ ಇಂಥ ಸಂಪೂರ್ಣ ನಾಶ ಮತ್ತು ಪುನರ್ಜನ್ಮವನ್ನು ಅನುಭವಿಸ್ತಾರೆ. ಸೋಲು ಅನ್ನೋದು ಅವರಿಗೆ ಅಪಾರ ಶಕ್ತಿಯ ಕಚ್ಚಾ ವಸ್ತುವಾಗಿ ಬದಲಾಗುತ್ತೆ. ಪುರಾಣದ ಫೀನಿಕ್ಸ್ ಹಕ್ಕಿ ಹೇಗೆ ತನ್ನದೇ ಬೂದಿಯಿಂದ ಮತ್ತೆ ಹುಟ್ಟಿ ಬರುತ್ತೋ, ಹಾಗೆ ವೃಶ್ಚಿಕ ರಾಶಿಯವರು ಸೋಲಿನಿಂದ ಕುಸ್ತು ಬೀಳಲ್ಲ. ಬದಲಾಗಿ ಆ ಸೋಲನ್ನೇ ಮೆಟ್ಟಿ ನಿಂತು 10 ಪಟ್ಟು ಹೆಚ್ಚು ಬಲಶಾಲಿಯಾಗಿ ಎದ್ದು ಬರ್ತಾರೆ. ಈಗ 5ನೇ ವಿಭಾಗ, 2026ರ ದೈವಿಕ ತಿರುವು. ಈ ನಿರಂತರವಾದ ಸಾವು, ನೋವು ಮತ್ತು ಪುನರ್ಜನ್ಮದ ಚಕ್ರ ಇದೆಯಲ್ಲ, ಅದು ಒಂದು ನಿರ್ದಿಷ್ಟವಾದ ಹಾಗೂ ಅತಿದೊಡ್ಡ ಜ್ಯೋತಿಷ್ಯದ ಘಟ್ಟದ ಕಡೆಗೆ ಸಾಗ್ತಿದೆ. ಅವರ ಜೀವನದ ಹಂತಗಳನ್ನು ನಾವು ಗಮನಿಸಿದರೆ 18ರಿಂದ 24 ವರ್ಷಗಳ ನಡುವೆ ವ್ಯಕ್ತಿತ್ವದ ಬದಲಾವಣೆ ಆಗುತ್ತೆ. 30ರ ಆಸುಪಾಸಿನಲ್ಲಿ ಕೆಲವು ಗಂಭೀರ ನಿರ್ಧಾರಗಳನ್ನು ತಗೊಳ್ತಾರೆ ಮತ್ತು ಈಗ 2025 ಹಾಗೂ 2026ರ ಆರ್ಥಿಕ ಹಾಗೂ ಮಾನಸಿಕ ಸಂಕಷ್ಟಗಳು, ಇವೆಲ್ಲವೂ ಅವರ ಆಧ್ಯಾತ್ಮಿಕ ಜಾಗೃತಿಗಾಗಿ ಬ್ರಹ್ಮಾಂಡವೇ ರೂಪಿಸಿರೋ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ನ ಭಾಗ ಅಷ್ಟೇ. ಇದರಲ್ಲಿ ಅತ್ಯಂತ ನಿರ್ಣಾಯಕವಾದ ವರ್ಷ ಅಂದ್ರೆ ಅದು 2026. ಏಪ್ರಿಲ್ 2026ರ ವೇಳೆಗೆ ಗುರುಗ್ರಹವು ಸರಿಯಾಗಿ 8ನೇ ಮನೆಗೆ ಪ್ರವೇಶ ಮಾಡಲಿದ್ದಾನೆ. ಇದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಅನಿರೀಕ್ಷಿತ ದೈವಿಕ ತಿರುವನ್ನ ತಂದು ಅಪಾರವಾದ ಯಶಸ್ಸನ್ನ ಕರುಣಿಸೋಕೆ ನಿಶ್ಚಯ ಆಗಿರೋ ಸಮಯ.
ಆದರೆ ಈ ವಿಜಯದ ಶಿಖರವನ್ನು ತಲುಪುವ ಮುನ್ನ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. 2026ರ ಆ ಯಶಸ್ಸನ್ನ ಪಡೆಯುವ ಹಾದಿಯಲ್ಲಿರುವ ವೃಶ್ಚಿಕ ರಾಶಿಯ ಅತಿ ದೊಡ್ಡ ಶತ್ರು ಯಾರು? ಉತ್ತರ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಆ ಶತ್ರು ಮೋಸ ಮಾಡಿದವರಲ್ಲ, ಅಥವಾ ಹೊರಗಡೆ ಎಲ್ಲೂ ಇಲ್ಲ. ಆ ಆಂತರಿಕ ಶತ್ರುವೇ ಅವರೊಳಗಿರೋ ಸೇಡಿನ ಬುದ್ಧಿ ಮತ್ತು ಸಂಶಯ. ಈ ಒಂದೇ ಒಂದು ಗುಣದಿಂದ ಅವರು ಎಷ್ಟೋ ಸುವರ್ಣ ಅವಕಾಶಗಳನ್ನ ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ. 6ನೇ ವಿಭಾಗ, ರೂಪಾಂತರ ಮತ್ತು ಪರಿಹಾರಗಳು. ಆ ಆಂತರಿಕ ಶತ್ರುವನ್ನ ಸೋಲಿಸಿ ಮಂಗಳನ ಅಪಾರ ಶಕ್ತಿಯನ್ನ ಸರಿಯಾದ ದಾರಿಗೆ ತರುವ ನಿರ್ದಿಷ್ಟ ಆಧ್ಯಾತ್ಮಿಕ ಹೆಜ್ಜೆಗಳು ಏನು ಅಂತ ನಾವೀಗ ನೋಡೋಣ. ಈ ಶುದ್ಧೀಕರಣದ ಹಾದಿಯ ಹೆಜ್ಜೆಗಳು ಬಹಳ ಸ್ಪಷ್ಟವಾಗಿವೆ. ಮೊದಲನೆಯದು ಸಂಪೂರ್ಣವಾಗಿ ಕ್ಷಮಿಸುವುದು. ನೆನಪಿಡಿ, ಈ ಕ್ಷಮೆ ದ್ರೋಹ ಮಾಡಿದವರಿಗಾಗಿ ಅಲ್ಲ, ಬದಲಾಗಿ ವೃಶ್ಚಿಕ ರಾಶಿಯವರ ಸ್ವಂತ ಮಾನಸಿಕ ನೆಮ್ಮದಿಗಾಗಿ. ಎರಡನೆಯದು ಪ್ರತಿದಿನ ಧ್ಯಾನ ಮತ್ತು ವ್ಯಾಯಾಮ ಮಾಡುವುದು. ಮೂರನೆಯದು ಸಾಕಷ್ಟು ನೀರು ಕುಡಿಯೋದು ಮತ್ತು ಕೆಂಪು ಬಣ್ಣದ ಹಣ್ಣು ತರಕಾರಿಗಳನ್ನು ಸೇವಿಸೋದು. ಕೊನೆಯದಾಗಿ ಹನುಮಂತ ಮತ್ತು ಶಿವನ ಆರಾಧನೆ ಮಾಡೋದು. ಈ ರೂಪಾಂತರದ ಸಮಯದಲ್ಲಿ ದೈವಿಕ ಬೆಂಬಲವೂ ಕೂಡ ಇವರ ಜೊತೆಗಿದೆ. 3, 9, 4 ಮತ್ತು 1 ಇವರ ಅದೃಷ್ಟ ಸಂಖ್ಯೆಗಳಾದರೆ, ಮಂಗಳವಾರ, ಭಾನುವಾರ ಮತ್ತು ಸೋಮವಾರಗಳು ವಿಶೇಷವಾಗಿ ಶುಭದಾಯಕ ಆಗಿರುತ್ತೆ. ಆಳವಾದ ಕೆಂಪು ಮತ್ತು ಕೇಸರಿ ಬಣ್ಣಗಳು ಇವರಲ್ಲಿ ಹೊಸ ಶಕ್ತಿಯನ್ನ ತುಂಬುತ್ತವೆ. ಹಾಗೆ ಹನುಮಂತ, ಕಾಲಭೈರವ ಮತ್ತು ಕಾರ್ತಿಕೇಯನಂಥ ದೈವಿಕ ಶಕ್ತಿಗಳು ಇವರಿಗೆ ರಕ್ಷಾ ಕವಚವಾಗಿ ನಿಲ್ತವೆ. ಇದರ ಜೊತೆಗೆ ಬಹುಮುಖ್ಯವಾದ ಆಧ್ಯಾತ್ಮಿಕ ಸತ್ಯವೊಂದಿದೆ. ವೃಶ್ಚಿಕ ರಾಶಿಯವರ ಒಳಗೆ ಸಾಕ್ಷಾತ್ ಶಿವನ ರುದ್ರಾವತಾರದ ಒಂದು ಅಂಶವೇ ಅಡಗಿದೆ ಅಂತ ಹೇಳ್ತಾರೆ. ಇವರಿಗೆ ಲಕ್ಷ್ಮಿ ಮತ್ತು ಹನುಮಂತನ ವಿಶೇಷ ಕೃಪೆ ಕೂಡ ಇದೆ. ಇವರು ಕೇವಲ ಕಷ್ಟಗಳನ್ನು ದಾಟುವವರಲ್ಲ, ಬದಲಾಗಿ ಭವಿಷ್ಯದಲ್ಲಿ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟೋಕಂತ ಅನಗತ್ಯವಾದುದನ್ನ ನಾಶ ಮಾಡೋ ಅದ್ಭುತ ಲಯಕರ್ತರು. ಮೌನ ಶೂನ್ಯವಲ್ಲ, ಅದು ಮಹಾಶಕ್ತಿಯ ಜನ್ಮಸ್ಥಳ. ಅವರ ತಪ್ಪು ತಿಳುವಳಿಕೆಗೆ ಒಳಗಾದ ಏಕಾಂತ ಇದೆಯಲ್ಲ, ಅದು ಅವರ ದೌರ್ಬಲ್ಯ ಖಂಡಿತ ಅಲ್ಲ, ಬದಲಾಗಿ ಅದು ಅವ್ರನ್ನ ಯಾರೂ ತಡೆಯಲಾಗದಂತಹ ಒಂದು ಭದ್ರವಾದ ಬುನಾದಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ತಮ್ಮೊಳಗಿರೋ ಈ ಬ್ರಹ್ಮಾಂಡದ ಶಕ್ತಿಯನ್ನ ಅರಿತ ಮೇಲೆ ಸಮಾಜದ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಏನಾದರೂ ಉಳಿದಿದ್ಯಾ? ಖಂಡಿತ ಇಲ್ಲ. ವೃಶ್ಚಿಕ ರಾಶಿಯವರು ತಮ್ಮೊಳಗಿನ ಫೀನಿಕ್ಸ್ ಶಕ್ತಿಯನ್ನ ಎಚ್ಚರಿಸಿ ಮೌನದಲ್ಲಿ ಕಾಯ್ತಿರೋ ಆ ಬೃಹತ್ ವಿಜಯಗಳನ್ನ ಅಪ್ಪಿಕೊಳ್ಬೇಕಾದ ಸಮಯವಿದು. ಈ ವಿಶ್ಲೇಷಣೆಯಿಂದ ಒಂದು ಹೊಸ ದೃಷ್ಟಿಕೋನ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಮ್ಮೆ ಸಿಗೋಣ.